ನಟಿ ಕೃಷಿತಾ ಪಂಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕೃಷಿತಾ ಪಂಡ ಅವರು 2016ರಲ್ಲಿ ಅಕಿರಾ ಎಂಬ ಕನ್ನಡ ಚಲನಚಿತ್ರದ ಮೂಲಕ ನಟನೆ ಆರಂಭಿಸಿದರು. ಮಾಡೆಲ್ ಕಮ್ ನಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಿಸ್ ಕರ್ನಾಟಕ ಕಿರೀಟ ತೊಟ್ಟಿದ್ದ ನಟಿಗೆ ಆರಂಭದಲ್ಲಿ ಅವಕಾಶಗಳು ಹರಿದು ಬಂದವು. ಆದರೆ ಅದ್ಯಾಕೋ ಯಶಸ್ಸು ಅನ್ನೋದು ಮರೀಚಿಕೆ ಆಯಿತು. ಕೆಲ ಸಿನಿಮಾಗಳು ರಿಲೀಸ್ ಅಂತೂ ಆಗ್ಲೇ ಇಲ್ಲ. ಒಂದು ಮಟ್ಟಿಗೆ ಇವರ ಜನಪ್ರಿಯತೆ ಹೆಚ್ಚಿಸಿತ್ತು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ. ಹೌದು, ಬಿಗ್ ಬಾಸ್ ಸೀಸನ್ 5ರಲ್ಲಿ ಸ್ಪರ್ಧಿಯಾಗಿದ್ದರು ಕೃಷಿತಾ ಪಂಡ. ಈ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದರು. ಇದಾದ ಬಳಿಕ ಹೆಚ್ಚು ಸದ್ದು ಮಾಡಿದ್ದು ಅವರ ಲವ್ ಲೈಫ್ ಇಂದಾಗಿ. ಹೌದು, 36 ವರ್ಷದ ಕೃಷಿತಾ ಪಂಡ ಅವರು ಮತ್ತು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಈ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ. 9 ತಿಂಗಳ ಪ್ರೀತಿ ಮುರಿದು ಬಿದ್ದಿದ್ದು ಕೃಷಿ ಅವರ ಕನಸಿನ ಮತ್ತು ಆತ್ಮೀಯವಾಗಿ ಬಯಸಿದ ಲೈಫ್ ಪಾರ್ಟ್ನರ್ ಅರವಿಂದ್ ರೆಡ್ಡಿ ಅವರು ಆಗಿರಲಿಲ್ಲ. ಹೀಗಾಗಿ ಸಹಜವಾಗಿಯೇ ಸಂಬಂಧ ಹಳಸಿತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇವರ ಪ್ರೀತಿ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಪರ ವಿರೋಧ ದೂರುಗಳ ವಾಗ್ದಾಳಿ ನಡೆದು ಕೊನೆಗೆ ಕೃಷಿತಾ ಪಂಡ ಮೌನಕ್ಕೆ ಜಾರಿದ್ದರು. ಆದರೆ ಇತ್ತೀಚೆಗೆ ಕೆಲ ಸಂದರ್ಶನದ ಸಂದರ್ಭದಲ್ಲಿ ಈ ಕುರಿತು ಪ್ರಶ್ನೆಗಳು ಎದುರಾದವು. ಶಾಂತವಾಗಿಯೇ ಉತ್ತರಿಸಿದ ನಟಿ ಪ್ರತಿಯೊಂದು ವಿಚಾರವನ್ನ ಬಿಚ್ಚಿಟ್ಟರು. ಆದರೆ ಕಟು ಟೀಕೆಗೆ ಗುರಿಯಾದರು ನಟಿ ಕೃಷಿತಾ ಪಂಡ. ಸುತ್ತ ನೆಗೆಟಿವಿಟಿ ಆವರಿಸಿಕೊಂಡಿತು. ಇದರಿಂದ ಮತ್ತಷ್ಟು ನೊಂದುಕೊಂಡ ಕೃಷಿತಾ ಪಂಡ ಅವರು ಮತ್ತೊಂದು ಸಂದರ್ಶನ ನೀಡಿ ಇದು ನನ್ನ ಕೊನೆಯ ಸಂದರ್ಶನ ಎಂದು ಕಣ್ಣೀರಿಟ್ಟಿದ್ದಾರೆ. ತಾವು ಅನುಭವಿಸಿದ ಇಂಚಿಂಚು ನೋವು ಯಾತನೆಯನ್ನು ಹಂಚಿಕೊಂಡಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ತಮ್ಮ ಖಾಸಗಿ ಬದುಕಿನ ಬಗ್ಗೆ ಹರಿದಾಡಿದ ಸುದ್ದಿಗಳು ಮತ್ತು ವೈಯಕ್ತಿಕ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ತಮ್ಮ ಜೀವನ ಸಂಪೂರ್ಣ ಬದಲಾಗಿದೆ ಎಂದು ಕೃಷಿತಾ ಪಂಡ ಹೇಳಿದ್ದಾರೆ. ತಮ್ಮ ಹಾಗೂ ಉದ್ಯಮಿ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಿದ ಅವರು, ಪ್ರಾರಂಭದಲ್ಲಿ ಸಾಕಷ್ಟು ಪ್ರೀತಿ ಸಿಕ್ಕಿತು. ಆದರೆ ಸಮಯ ಕಳೆದಂತೆ ಸಂಬಂಧದಲ್ಲಿ ಅಂತರ ಹೆಚ್ಚಾಯಿತು ಎಂದು ಹೇಳಿದ್ದಾರೆ. ನನಗೆ ಉಡುಗೊರೆಗಳು ಸಿಕ್ಕಿವೆ, ಹಣ ಸಿಕ್ಕಿದೆ, ಆದರೆ ಪ್ರೀತಿ ಮತ್ತು ಸಮಯ ಸಿಗಲಿಲ್ಲ. ಅದೇ ನನಗೆ ಹೆಚ್ಚು ನೋವು ಕೊಟ್ಟದ್ದು ಎಂದು ಕೃಷಿತಾ ಪಂಡ ಹೇಳಿದ್ದಾರೆ. ಸಂಬಂಧದಲ್ಲಿ ಉಂಟಾದ ಸಮಸ್ಯೆಗಳು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಕ್ಕೆ ಕಾರಣವಾದವು. ಖಾಸಗಿ ಬದುಕಿನಲ್ಲಿ ನಡೆದ ಘಟನೆಗಳು ಸಾರ್ವಜನಿಕ ಚರ್ಚೆಯಾಗಿ ಮಾರ್ಪಟ್ಟವು ಎಂದು ಕೃಷಿತಾ ಪಂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು 4 ಗೋಡೆಗಳ ಮಧ್ಯೆ ಉಳಿಯಬೇಕಿದ್ದ ವಿಷಯ ಬೀದಿಗೆ ಬಂತು. ಜನರು ನನ್ನ ಹಲವು ವರ್ಷದ ಪಯಣ ಮರೆತು ಕಳೆದ ಕೆಲವು ತಿಂಗಳ ಘಟನೆಗಳಿಂದಲೇ ನನ್ನನ್ನು ಅಳೆಯುತ್ತಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಈ ಘಟನೆಗಳಿಂದ ಕೆಲಸದ ಅವಕಾಶಗಳು ಕಡಿಮೆಯಾದವು. ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಯಿತು ಎಂದು ಹೇಳಿದ ಕೃಷಿತಾ ಪಂಡ ಕಳೆದ 2 ವರ್ಷಗಳಿಂದ ಹೊರ ಜಗತ್ತಿನಿಂದ ದೂರವಾಗಿದ್ದೇನೆ ಎಂದಿದ್ದಾರೆ. ಇದೇ ನನ್ನ ಕೊನೆಯ ಸಂದರ್ಶನ. ಇನ್ನು ಮುಂದೆ ಯಾವ ಕ್ಯಾಮೆರಾ ಮುಂದೆ ಬರಲು ಬಯಸುವುದಿಲ್ಲ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬದುಕಲು ಬಿಡಿ ಎಂದು ಭಾವುಕರಾಗಿ ಕೃಷಿತಾ ಪಂಡ ಮನವಿ ಮಾಡಿದ್ದಾರೆ. ಇನ್ನು ತಮ್ಮ ಹೆಸರಿನಲ್ಲಿ ದುಬಾರಿ ಆಸ್ತಿ ಅಥವಾ ಐಷಾರಾಮಿ ಜೀವನ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ಅರವಿಂದ್ ರೆಡ್ಡಿ ಅವರು ಕಾರನ್ನು ನನ್ನ ಹೆಸರಿಗೆ ಮಾಡಿಸಿದ್ದರು. ಆದರೆ ಅದನ್ನು ನಾನು ಬಳಸಿಲ್ಲ. ಈಗಲೂ ಬಾಡಿಗೆ ಮನೆಯಲ್ಲೇ ಇದ್ದೇನೆ. ಕೊಟ್ಟಿದ್ದ ಆಭರಣಗಳನ್ನು ಹಿಂತಿರುಗಿಸಿದ್ದೇನೆ. ಇಂದಿಗೂ ಆ ವ್ಯಕ್ತಿಯ ಮೇಲೆ ನನಗೆ ದ್ವೇಷ ಇಲ್ಲ. ಜೀವನ ಹೀಗಾಗಿದೆ ಎಂದು ಅವರನ್ನು ದೂರುವುದಿಲ್ಲ ಎಂದು ಭಾವುಕರಾಗಿ ಕೃಷಿತಾ ಪಂಡ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಕೊಡಗಿನ ಕನ್ನಡದ ನಟಿ ಕೃಷಿತಾ ಪಂಡ ಕಳೆದ ಕೆಲವು ದಿನಗಳಿಂದ ವಿವಾದದಲ್ಲಿ ಸಿಲುಕಿದ್ದಾರೆ. ಉದ್ಯಮಿಯೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ ಅವರಿಗೆ ದೊಡ್ಡ ಕಂಟಕವಾಯಿತು. ಅದರಲ್ಲೂ ಉದ್ಯಮಿ ಹಾಗೂ ಮಾಜಿ ಬಾಯ್ ಫ್ರೆಂಡ್ ವಿರುದ್ಧ ದೂರು ನೀಡಿದ ಬಳಿಕ ಈ ಸಮಸ್ಯೆ ಲೋಕಕ್ಕೆ ಜಾಹೀರಾಯಿತು. ಇಲ್ಲಿಂದ ಕೃಷಿತಾ ಪಂಡ ವಿವಾದದ ಸುಳಿಯಿಂದ ಹೊರಬರುವುದಕ್ಕೆ ಶತಪ್ರಯತ್ನ ನಡೆಸುತ್ತಲೇ ಇದ್ದಾರೆ. ಕೃಷಿತಾ ಪಂಡ ಈ ವಿವಾದದಲ್ಲಿ ಸಿಕ್ಕಿಕೊಂಡಾಗ ಪ್ರತಿಕ್ರಿಯೆ ನೀಡಿರಲಿಲ್ಲ, ಎಲ್ಲೂ ಕಾಣಿಸಿಕೊಂಡು ಇರಲಿಲ್ಲ. ಆದ್ರೀಗ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಉದ್ಯಮಿಯೊಂದಿಗಿನ ಸಂಬಂಧದ ಬಗ್ಗೆ, ಅವರಿಂದ ಅನುಭವಿಸಿದ ಕಷ್ಟಗಳ ಬಗ್ಗೆ, ನೋವು ಯಾತನೆ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ತಮ್ಮ ಸುತ್ತ ಸುತ್ತಿಕೊಂಡಿರುವ ವಿವಾದದ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತಿನವರೆಗೂ ನಾನು ಅವರ ಬಗ್ಗೆ ಯಾಕೆ ಮಾತನಾಡುವುದಕ್ಕೆ ಹೋಗುವುದಿಲ್ಲ ಎಂದರೆ, ನನ್ನನ್ನು ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ ವ್ಯಕ್ತಿಯನ್ನು ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ. ಅವರು ಇಷ್ಟ ಆಗುವುದಕ್ಕೆ ಒಂದು ಕಾರಣವಿತ್ತಲ್ಲ, ಆ ಕಾರಣವನ್ನೇ ಇಟ್ಟುಕೊಂಡು ನಾನು ಮುಂದಕ್ಕೆ ಹೋಗುತ್ತೇನೆ. ಅವರು ನನಗೆ ಕೆಟ್ಟದು ಮಾತನಾಡಿದ್ದಾರೆ ಅನ್ನೋದನ್ನು ನಾನು ಇಟ್ಟುಕೊಂಡು ನಾನು ಮುಂದಕ್ಕೆ ಹೋದರೆ ಅದು ಕಹಿ ನೆನಪುಗಳನ್ನ ತರುತ್ತೆ. ಅದನ್ನ ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ನಾನು ಯಾರನ್ನು ಯಾವತ್ತೂ ದ್ವೇಷ ಮಾಡಿದವಳಲ್ಲ. ನನಗೆ ಯಾವತ್ತೂ ಅವರ ಬಗ್ಗೆ ಕೋಪವಿಲ್ಲ. ಅವರಿಗೆ ನಾನು ತೊಂದರೆ ಕೊಡಬೇಕು ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ. ಇನ್ನು ಜನರಿಗೆ ಮೀಡಿಯಾಗೆ ಗೊತ್ತಿರೋ ಹಾಗೆ ಇದು 2026ರಲ್ಲಿ ಆಗಿದ್ದು. ಆದರೆ ಇದು ಶುರುವಾಗಿದ್ದು 2024ರಲ್ಲಿ. 2 ವರ್ಷದಿಂದ ನಾನು ಇದನ್ನ ಅನುಭವಿಸುತ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಇದು ಹೊರ ಬರಬಾರದು ಅಂತ ನಾನು ಟ್ರೈ ಮಾಡುತ್ತಿದ್ದೆ. ಆದರೆ ಅದು ಆಗುತ್ತಿರಲಿಲ್ಲ. ಆಗ ನನಗೆ ಇದರಿಂದ ನಾನು ಆಚೆ ಬರುವುದಕ್ಕೆ ಆಗುವುದಿಲ್ಲ ಅನಿಸಿತ್ತು. ಇನ್ನು ನಾನು ಏನು ಮಾಡಿದ್ದೇನೆ ಅದರ ಬಗ್ಗೆ ನನಗೆ ಹೆಮ್ಮೆ ಇಲ್ಲ.
2026ರಲ್ಲಿ ಏನೆಲ್ಲ ಆಯ್ತಲ್ಲ, ಅದನ್ನು ತಡೆ ಹಿಡಿಯುವುದಕ್ಕೆ ನಾನು ಆ ಸ್ಟೆಪ್ ಅನ್ನು ತೆಗೆದುಕೊಂಡೆ. ನನಗೆ ಇದೆಲ್ಲ ಆಗುವುದು ಬೇಡವಾಗಿತ್ತು. ನನಗೆ ಈ ಅವಮಾನ ಎಲ್ಲ ಆಯ್ತಲ್ಲ, ಅದೆಲ್ಲ ಆಗುವುದು ನನಗೆ ಬೇಕಾಗಿರಲಿಲ್ಲ. ಅದನ್ನೆಲ್ಲ ತಡೆಯುವುದಕ್ಕೆ ನಾನು ಹೋಗಿ ಬಿಟ್ಟರೆ ತೊಂದರೆನೇ ಇರಲ್ವಲ್ಲ. ನನಗೆ ದೌರ್ಜನ್ಯ ಆಗುತ್ತಿತ್ತು. ಅದಕ್ಕೆ ನಾನು ಹೋಗಿ ದೂರು ಕೊಟ್ಟೆ. ಯಾರಿಗೂ ತೊಂದರೆ ಕೊಡಬೇಕು ಅಂತಲ್ಲ, ನಾನು ದೂರು ಕೊಟ್ಟೆ ಅಷ್ಟೇ. ನನ್ನ ಪಾಡಿಗೆ ನಾನು ಇದ್ದೆ, ನನ್ನ ಜೀವನ ನೋಡಿಕೊಳ್ಳುತ್ತಿದ್ದೆ. 2 ವರ್ಷ ಆಯ್ತು, ನಾನು ಎಲ್ಲೂ ಹೊರಗೆ ಬಂದಿಲ್ಲ ಎಂದು ಕೃಷಿತಾ ಪಂಡ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇನ್ನು ತಾವು ಅನುಭವಿಸಿದ ಇಂಚಿಂಚು ನೋವು ಯಾತನೆಯನ್ನ ಹಂಚಿಕೊಂಡಿರುವ ಕೃಷಿತಾ ಪಂಡ ಅವರ ಮಾತುಗಳನ್ನ ಕೇಳಿದ ಪ್ರತಿಯೊಬ್ಬರ ಮನ ಕರಗಿತ್ತು. ನಾವಿದ್ದೇವೆ ನಿಮ್ಮ ಜೊತೆ ಎಂಬ ಉದ್ಗಾರ ಕಮೆಂಟ್ ಬಾಕ್ಸ್, ಮೆಸೇಜ್ಗಳ ಪೆಟ್ಟಿಗೆ ಎಲ್ಲದರಲ್ಲೂ ತುಂಬಿತ್ತು ಪ್ರೀತಿ. ಈ ಕುರಿತು ನಟಿ ಭಾವುಕವಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಹೌದು, ನೀವು ಈ ಸ್ಕ್ರೀನ್ ಹತ್ತಿರ ನಿಮ್ಮ ಕಿವಿಯನ್ನ ಇಟ್ಟರೆ ನಿಮಗೆ ಅದು ಕೇಳಿಸುತ್ತದೆ. ನಿಮ್ಮ ಕಾರಣದಿಂದಾಗಿ ನನ್ನ ಹೃದಯ ಮತ್ತೆ ಹೇಗೆ ಬಡಿಯಬೇಕು ಎಂದು ಕಲಿಯುತ್ತಿದೆ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಎಲ್ಲಾ ಕಡೆಗಳಿಂದ ಬಂದಿರುವ 1000ಕ್ಕೂ ಹೆಚ್ಚು ಸಂದೇಶಗಳೊಂದಿಗೆ ಕುಳಿತಿದ್ದೇನೆ. ನನ್ನ ಕೈಗಳು ನಡುಗುತ್ತಿವೆ, ಏಕೆಂದರೆ ನಾನು ಎಂದಿಗೂ ಇಂತಹ ಪ್ರೀತಿಯನ್ನ ನಿರೀಕ್ಷಿಸಿರಲಿಲ್ಲ. ಈ ಜಗತ್ತು ಇಷ್ಟೊಂದು ಸುರಕ್ಷಿತವಾಗಿ, ಇಷ್ಟೊಂದು ಆತ್ಮೀಯವಾಗಿ, ಇಷ್ಟೊಂದು ಮಾನವೀಯತೆಯಿಂದ ಕೂಡಿ ಬರಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ನಾನು ಮಾತನಾಡಿದಾಗ ನಾನು ಒಬ್ಬಂಟಿ ಎಂದುಕೊಂಡಿದ್ದೆ. ನಾನು ಕೇವಲ ಶೂನ್ಯಕ್ಕೆ ಕೂಗುತ್ತಿದ್ದೇನೆ ಎಂದು ಭಾವಿಸಿದ್ದೆ. ಆದರೆ ನೀವು ನಾನು ತಪ್ಪು ಎಂದು ನಿರೂಪಿಸಿದ್ದೀರಾ. ನಾನು ಪ್ರತಿಯೊಂದು ಸಂದೇಶವನ್ನು ನಿಧಾನವಾಗಿ ಒಂದೊಂದಾಗಿ ಓದುತ್ತಿದ್ದೇನೆ. ನಾನು ಸಂಪೂರ್ಣವಾಗಿ ಕೃತಜ್ಞತೆಯಿಂದ ಮುಳುಗಿ ಹೋಗಿದ್ದೇನೆ. ಆದರೆ ಅತ್ಯಂತ ಮಾಂತ್ರಿಕ ಮತ್ತು ಸುಂದರವಾದ ರೀತಿಯಲ್ಲಿ ನಾನು ನಿಮ್ಮನ್ನು ಕಂಡೆ. ನನಗೂ ಕೂಡ ಪಿಸುಗುಟ್ಟಿದ ಆ ಮನುಷ್ಯರನ್ನು ನಾನು ಕಂಡೆ. ತಮ್ಮದೇ ಆದ ಹೋರಾಟಗಳ ನಂತರ ಮೌನವಾಗಿ ಯುದ್ಧ ಮಾಡುತ್ತಾ ಹೊಸ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವವರನ್ನು ನಾನು ಕಂಡೆ. ನಾನು ನಿಮ್ಮೊಂದಿಗಿದ್ದೇನೆ ಎಂದು ಹೇಳಿದ ಆ ಸುಂದರ ಸೂಕ್ಷ್ಮ ಮನಸ್ಸಿನ ಪುರುಷರನ್ನ ನಾನು ಕಂಡೆ ಎಂದು ಭಾವುಕವಾಗಿ ಬರೆದುಕೊಂಡಿದ್ದಾರೆ ನಟಿ ಕೃಷಿತಾ ಪಂಡ. ಇನ್ನು ನೀವೇ ನನ್ನ ಮ್ಯಾಜಿಕ್. ನಾನೇನು ಯಾರಿಗೂ ಸ್ಫೂರ್ತಿಯಲ್ಲ. ನಾನು ಕೇವಲ ನಿಮ್ಮಂತೆಯೇ ಇರುವ ಒಬ್ಬ ಸಾಮಾನ್ಯ ಹುಡುಗಿ. ಬಿರುಗಾಳಿಯ ನಂತರ ಉಸಿರಾಡಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯಂತೆ ನಾನು ಕೂಡ. ನನ್ನ ಈ ಹೋರಾಟ ಯಾವಾಗ ಮುಗಿಯುತ್ತದೆ ಅಥವಾ ಅದು ಮುಗಿಯುತ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪ್ರೀತಿ ನನಗೆ ಹೊಸ ಜೀವನ, ಹೊಸ ಭರವಸೆ ಮತ್ತು ಹೊಸ ನಂಬಿಕೆಯನ್ನ ನೀಡಿದೆ. ಮಾನವೀಯತೆಯ ಮೇಲಿದ್ದ ನನ್ನ ನಂಬಿಕೆಯನ್ನ ನೀವು ಮತ್ತೆ ಜಾಗೃತಗೊಳಿಸಿದ್ದೀರಾ. ಈ ಜಗತ್ತು ಸುಂದರವಾಗಿರಬಹುದು, ಸೋಷಿಯಲ್ ಮೀಡಿಯಾ ಕೂಡ ಒಂದು ಸುರಕ್ಷಿತ ತಾಣವಾಗಬಹುದು ಎಂಬುದನ್ನ ನೀವು ನನಗೆ ಅರಿವಾಗುವಂತೆ ಮಾಡಿದ್ದೀರಾ. ನೋವು, ಟ್ರೋಲ್ ಮತ್ತು ನಿಂದನೆಗಳಿಂದ ಈ ಜಾಗವನ್ನು ನಾವು ಒಂದು ಸುಂದರವಾದ ಮನೆಯಾಗಿ, ಒಂದು ಪವಿತ್ರ ಸ್ಥಳವಾಗಿ ಹಾಗೂ ಬೆಳಕಿನ ವಲಯವಾಗಿ ಬದಲಾಯಿಸಬಹುದು. ಪ್ರಸ್ತುತ ಮೌನವಾಗಿ ಹೋರಾಡುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಹೇಳುವುದೇನೆಂದರೆ, ನೀವು ಒಬ್ಬಂಟಿಯಲ್ಲ. ಜೀವನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಕಾರಣವನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ, ನನಗೆ ಪ್ರೀತಿಯನ್ನು ಕಳುಹಿಸಿದ ಪ್ರತಿಯೊಬ್ಬರಿಗೂ ನೀವು ನನ್ನನ್ನು ಉಳಿಸಿದ್ದೀರಾ. ಈಗ ನಾವು ಪರಸ್ಪರ ಉಳಿಸಿಕೊಳ್ಳೋಣ ಎಂದು ಕೃಷಿತಾ ಪಂಡ ಅವರು ಅಭಿಮಾನಿಗಳು ಮತ್ತು ಜನರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಇಲ್ಲಿ ನೀಡಲು ತುಂಬಾ ಪ್ರೀತಿ ಇದೆ. ನಾನು ಅದನ್ನು ಅನುಭವಿಸಿದ್ದೇನೆ, ಅದನ್ನು ನನ್ನೊಳಗೆ ಇಟ್ಟುಕೊಂಡಿದ್ದೇನೆ. ಈಗ ಅದನ್ನು ಎಲ್ಲೆಡೆ ಹರಡೋಣ. ನಾನು ಪ್ರತಿಯೊಂದು ಸಂದೇಶವನ್ನು ನಿಧಾನವಾಗಿ ಕೃತಜ್ಞತೆಯಿಂದ ಓದುತ್ತೇನೆ. ನಾನು ಎಲ್ಲರಿಗೂ ಪ್ರತ್ಯುತ್ತರ ನೀಡಲು ಸಾಧ್ಯವಾಗದೇ ಇರಬಹುದು, ಆದರೆ ದಯವಿಟ್ಟು ತಿಳಿದುಕೊಳ್ಳಿ, ಸಂದೇಶಗಳನ್ನ ಗಮನಿಸಿದ್ದೀನಿ. ಈ ಜಗತ್ತಿನ ಸುಂದರವಾದ ಮುಖವನ್ನು ನನಗೆ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇವಲ ಬದುಕಲು ಪ್ರಯತ್ನಿಸುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗಿಯ ಪರವಾಗಿ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ನಾವು ಎಂದಿಗೂ ಯಾವುದೇ ಕಾರಣಕ್ಕೂ ಒಬ್ಬಂಟಿಯಲ್ಲ ಎಂಬುದನ್ನ ನನಗೆ ಮತ್ತು ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಸಂಪೂರ್ಣ ಪ್ರೀತಿ, ಕಣ್ಣೀರು ಮತ್ತು ಎಲ್ಲಾ ಭರವಸೆಗಳೊಂದಿಗೆ ಕೃಷಿ ಎಂದು ಜನರು ತೋರಿಸಿದ ಪ್ರೀತಿಗೆ ಒಟ್ಟು 5-6 ಪುಟಗಳ ಭಾವುಕವಾಗಿ ಉತ್ತರ ನೀಡಿದ್ದಾರೆ ನಟಿ ಕೃಷಿತಾ ಪಂಡ.